ಏಕ ಚಕ್ರಾಧಿಪತ್ಯದ ನಡವಳಿಕೆ ಏನೈತಲ್ಲ ಅದು ಮುಖ್ಯ ಕಾರಣ ಆಗೈತಿ. ಅದಕ್ಕೆ ಅವರು ಸೋಲಾಗೈತಿ. ಅಭ್ಯರ್ಥಿಗಳದಾರಲ್ಲ ಅವ್ರ ಮ್ಯಾಗ ಬಿಟ್ಕಾಯಿನ್ ಹಗರಣದ ಒಂದು ಕೇಸಿತ್ತು. ಅವರು ಮಾತುಗಳು ದುರಂಕಾರದಿಂದ ಕೂಡಿರುವಂಥ ಮಾತುಗಳು ಅಭ್ಯರ್ಥಿಗಳು. ಏನು 2024ರಲ್ಲಿ ಶಿಗ್ಗಾಂವ್ ಸಣ್ಣೂರು ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ ನಡೀತು. ಅದು ಹೀನಾಯವಾಗಿ ಸೋಲಾಕ ಕಾರಣ ಭಾಳ ಒಂದು ನಮ್ಮ ನಾಯಕರ ಒಂದು ನಡವಳಿಕೆನೇ. ನಾಯಕರಂದ್ರೆ ಸಂಸದರಾಗಿರುವಂಥ ಹಾವೇರಿ ಸಂಸದರಾಗಿರುವಂಥ ಹಾಲಿ ಸಂಸದರಾಗಿರುತ್ತ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಬೊಮ್ಮಾಯಿಯವರ ಒಂದು ಏನು ಏಕ ಚಕ್ರಾಧಿಪತ್ಯದ ನಡವಳಿಕೆ ಏನೈತಲ್ಲ ಅದು ಮುಖ್ಯ ಕಾರಣ ಆಗೈತಿ. ಅದಕ್ಕೆ ಅವರು ಸೋಲಾಗೈತಿ. ಆದರೆ ಸಾಮಾನ್ಯ ಕಾರ್ಯಕರ್ತರು ಹಾಗೂ ಯಾವುದೇ ಮುಖಂಡರ ತಾಲೂಕಿನಲ್ಲಿರುವಂಥ ಯಾವುದೇ ಮುಖಂಡರ ಅದಕ್ಕೆ ಹೊಣೆಗಾರರು ಅಲ್ಲ. ಅವರು ಏನು ಮಾಡತ್ತಾರಂದ್ರೆ ಆ ಹೊಣೆಗಾರಿಕೆನ ಮತ್ತೊಬ್ಬರ ಮೇಲೆ ಕಾರ್ಯಕರ್ತರ ಮೇಲೆ ಹಾಕಿ ತಾವು ಅದರಿಂದ ಜಾರ್ಕೊಳಕತ್ತಾರ. ಆ ದೃಷ್ಟಿಯಿಂದ ತಮ್ಮ ಮೂಲಕ ಎಲ್ಲ ವಿಷಯಗಳನ್ನು ತೆರೆದಿಟ್ಟು ರಾಜ್ಯ ಹಾಗೂ ರಾಷ್ಟ್ರ ನಾಯಕರ ಸಮ್ಮುಖಕ್ಕೆ ನಾವು ಈ ಎಲ್ಲ ವಿಷಯಗಳನ್ನು ಮುಟ್ಟಿಸಲಿಕ್ಕೆ ನಾವು ಇವತ್ತು ಅಣಿಯಾಗಿದ್ದೀವಿ. ಈ ಏನು ಅಭ್ಯರ್ಥಿಗಳದಾರಲ್ಲ ಅವ್ರ ಮ್ಯಾಗ ಬಿಟ್ಕಾಯಿನ್ ಹಗರಣದ ಒಂದು ಕೇಸಿತ್ತು. ಅದು ಕ್ಷೇತ್ರದೊಳಗೆ ಓಡಾಡಕತ್ತು. ಆಮೇಲೆ ಅವರು ಮಾತುಗಳು ದುರಂಕಾರದಿಂದ ಕೂಡಿರುವಂಥ ಮಾತುಗಳು ಅಭ್ಯರ್ಥಿಗಳು. ಆಮೇಲೆ ಏನು ವಕ್ಫ್ ಬೋರ್ಡಿನ ವಿಚಾರವಾಗಿ ನಮ್ಮ ಕ್ಷೇತ್ರ ಯಾವುದೇ ಥರನಾದ ಅದಕ್ಕೆ ರೆಸ್ಪಾನ್ಸ್ ಸಿಗಲಿಲ್ಲ. ವಕ್ಫ್ ಬೋರ್ಡ್ BJPಗೆ ಪ್ಲಸ್ ಆಗಲಿಲ್ಲ, ಕಾಂಗ್ರೆಸ್ಸಿಗೆ ಪ್ಲಸ್ ಆಯ್ತು. ಕಾರಣ ಇಷ್ಟ, ಮಾಜಿ ಮುಖ್ಯಮಂತ್ರಿಗಳು ವಕ್ಫ್ ಬೋರ್ಡ್ ಪರವಾಗಿ ಮಾತಾಡಿದಂಥ ವಿಡಿಯೋ ಹರಿದಾಡಿ ಕ್ಷೇತ್ರ ತುಂಬ ಹರಿದಾಡಿ ಆ BJP ಸರ್ವನಾಶ ಆಗಕ್ಕೆ ಅವರ ಮೂಲ ಕಾರಣರಾದರು ನಮ್ಮ ಕ್ಷೇತ್ರದೊಳಗೆ. ಆಮೇಲೆ ಚುನಾವಣಾ ಪೂರ್ವಭಾವಿ ಸಿದ್ಧತೆ ಇರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಕಾರಣ ಇಷ್ಟ, ನಾನು ಗೆಲ್ತೇನೆ ಅನ್ನೋ ದುರಂಕಾರ ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಹತ್ರ ಇತ್ತು. ಆ ಒಂದು ಏನು ತಮ್ಮ ಮಗನಿಗೆ ನಾನು ಟಿಕೆಟ್ ಕೊಡಲಾರ್ದೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀನಿ, ನಮ್ಮ ಮಗ ನಿಲ್ಲಲ್ಲ ಅಂತ ಸುಳ್ಳು ಹೇಳ್ತಾ ಬಂದು ಕೊನೆಗೆ ಗಳಿಗೆಯಲ್ಲಿ ತಮ್ಮ ಮಗನ ಪುತ್ರ ವ್ಯಾಮೋಹ ಧೃತರಾಷ್ಟ್ರನಂಥ ಪ್ರೀತಿಗೇನು ಒಳಗಾಗಿ ತಮ್ಮ ಮಗನನ್ನು ನಿಲ್ಲಿಸಿದ್ರಲ್ಲ ಅದು ದೊಡ್ಡ ಒಂದು ಹೊಡೆತ ಕೊಡ್ತು. ಜನರ ತಲೆಯಾಗ ಏನು ಬಂತು ಅಂದರೆ ಇವರೆಲ್ಲ ಯೋಗ್ಯರಲ್ಲ, ಈ ಕ್ಷೇತ್ರಕ್ಕೆ ಯೋಗ್ಯರಲ್ಲ ಅಂತ 1,05,000 ಚಿಲ್ಲರ ಮತದಾರರು ಇವ್ರನ್ನ ತಿರಸ್ಕಾರ ಮಾಡಿದರು. ಯಾವ ಕಾರ್ಯಕರ್ತ ಯಾವ BJP ಮುಖಂಡನೂ ಇವ್ರನ್ನ ತಿರಸ್ಕಾರ ಮಾಡಿಲ್ಲ. ಕ್ಷೇತ್ರದ ಜನತೆ ತಿರಸ್ಕಾರ ಮಾಡೈತಿ. ಇವರು 1,05,000 ಚಿಲ್ಲರ ಜನ ಮತದಾರರು ಇವ್ರನ್ನ ತಿರಸ್ಕೃತವಾಗ್ಯಾರ ಮಾಡ್ಯಾರ. ಕೇಡರ್ ಬೇಸ್ ಪಾರ್ಟಿ ಅಂತ ನಮ್ಮ ರಾಜ್ಯ ನಾಯಕರೆಲ್ಲ ಭಾಷಣ ಮಾಡ್ತಾರೆ. ಎಲ್ಲೈತಿ ಕೇಡರ್ ಬೇಸ್ ಪಾರ್ಟಿ? ಕೇವಲ ಒಬ್ಬನಿಗೆ ಸೀಮಿತ ಆಗೈತಿದೆ. ಅವ ಬೊಮ್ಮಾಯಿಯವರು ಹೇಳಿದ ತಕ್ಷಣ ಸಸ್ಪೆಂಡ್ ಮಾಡೋದಾಗಲಿ ಒಳಗೆ ತಗೊಳ್ಳೋದಾಗಲಿ. ಬೊಮ್ಮಾಯಿಯವರು ಏನು ಮಾಡ್ಯಾರ, 2008ರಿಂದ ನಮ್ಮ ಕ್ಷೇತ್ರಕ್ಕೆ ಬಂದಾರ. 2008ರಿಂದ ಅವ್ರು ಯಾವ ರೀತಿ ರಾಜಕಾರಣ ಮಾಡಕತ್ತಾರ ನನಗೆಲ್ಲ ಸಂಪೂರ್ಣ ಮಾಹಿತಿ ಐತಿ. ಅವರು ತಾಲೂಕ್ ಪಂಚಾಯತಿ, ಆಮೇಲೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLC, MP ಏನು ಚುನಾವಣೆ ಮಾಡಿದರು ಆ ಕ್ಷೇತ್ರದ ಜನಕ್ಕೆ ಗೊತ್ತೈತಿ. ಏನು ಅಭ್ಯರ್ಥಿಗಳ ಪಕ್ಷದ ಅಭ್ಯರ್ಥಿಗಳಿರ್ತಾರೆ ಅವ್ರಿಗೆ ಬೇಕಾದ ವ್ಯಕ್ತಿಗಳು ಪಕ್ಷೇತರ ನಿಂತರೂ ಸಹ, ಆಮೇಲೆ ಇನ್ನೊಂದು ಪಾರ್ಟಿಯಲ್ಲಿ ನಿಂತರೂ ಸಹ ಅವರಿಗೆ ಸಹಾಯ ಮಾಡಿದಂಥ ಉದಾಹರಣೆಗಳು ಸಾಕಷ್ಟು ಅದಾವೆ. ಈ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ ಸಾಕಷ್ಟು ಉದಾಹರಣೆಗಳದಾವೆ ನಮ್ಮ ಹತ್ರ. ಇಂಥವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರಲಿಲ್ಲ ಇವರೆಲ್ಲ. ಇವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತಲ್ಲ. ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಮುಖ್ಯಮಂತ್ರಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳನ್ನು? ನನ್ನ ಕಡೆ ಪ್ರೂಫ್ ಐತಿ. ಆಮೇಲೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಗೆ ಇವ್ರ ಪಾತ್ರ ಏನೈತಿ? ಧಾರವಾಡ ಲೋಕಸಭಾ ಚುನಾವಣೆಗೆ ಇವ್ರ ಪಾತ್ರ ಏನೈತಿ? ಇವ್ರ ಕೊಡುಗೆ ಏನೈತಿ? ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಕೊಡುಗೆ ಏನೈತಿ? ಕ್ಷೇತ್ರದಾಗ ಒಬ್ಬ ಕಾರ್ಯಕರ್ತನೂ ಕರೆದು ಈ ಚುನಾವಣೆ ಮಾಡಿರಿ ಗೆಲ್ಲಿಸ್ರಿ ಅಂತ ಒಂದು ಮಾತು ಹೇಳಿಲ್ಲ. ಆಮೇಲೆ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಇವ್ರೇನು ಇವತ್ತು ಇವ್ರ ಹಿಂಬಾಲಕರದಾರ, ಇವ್ರ ಜೊತೆಗೆ ಅದಾರ, ಪಕ್ಷನಿಷ್ಠೆ ಅಂತ ಹೇಳೋರು ಇವ್ರ ಜೊತೆಗೆ ಅಗ್ಗಲಿಗೆ ಮಗ್ಗಲಿಗೆ ಏನದಾರ ಅವರೆಲ್ಲ ಮೊನ್ನೆ ಲೋಕಸಭೆಯೊಳಗೆ ವಿರೋಧ ಮಾಡ್ಯಾರ.
ಲೋಕಸಭೆ ಜೋಶಿಯವರ ಚುನಾವಣೆ ಒಳಗೆ ವಿರೋಧ ಮಾಡ್ಯಾರ, ಅವ್ರನ್ನ ಸೋಲ್ಸೋಕೆ ಪ್ರಯತ್ನ ಮಾಡ್ಯಾರ. ಆ ಸೋಲ್ಸೋದ್ರ ಕಾರಣ ಅದು ಒಂಥರ ಹೆಂಗಂದ್ರೆ ಅದು ದುರುದ್ದೇಶ ಐತೆ ಅದರೊಳಗೆ. ಏನಂದ್ರೆ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನನ ಅಲ್ಲಿ ಬಲಪಡಿಸ್ಕೊಳಕ್ಕೆ, ಕೇಂದ್ರದೊಳಗೆ ರಾಷ್ಟ್ರದೊಳಗೆ ಬಲಪಡಿಸ್ಕೊಳಕ್ಕೆ ಅಂಥ ಒಂದು ಹೀನ ಕೃತ್ಯನ ತಮ್ಮ ಹಿಂಬಾಲಕರೊಂದಿಗೆ ಮಾಡ್ಯಾರ. ಇವೆಲ್ಲ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಕಣ್ಣಿಗೆ ಕಾಣೋದಿಲ್ಲ. ದೊಡ್ಡವ್ರು ಮಾಡೋದೆಲ್ಲ ಮುಚ್ಚುಮರೆ ಆಗ್ತೈತಿ ಅಂತಾರಲ್ಲ, ಇದೇ ಒಂದು ಉದಾಹರಣೆ.